ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನೋಡಿ, ನಮ್ಮ ಮನೆಗೆ ಮತ್ತೆ ಪುಟಾಣಿಗಳು ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಹುಟ್ಟಿಲ್ಲ, ಇದು ಆಚೆ ಮರಿ ಹಾಕಿ ಇವಾಗ ನಮ್ಮ ಮನೆಗೆ ತೊಟ್ಲು ತೊಗೊಂಡು ಬಂದಿದೆ. ನನ್ನ ಬದನೆ ಗಿಡದಲ್ಲಿ ನೋಡಿ ಬದನೆಕಾಯಿ ಬಿಡ್ತಾ ಇದೆ. ಪಾಟಲ್ಲೇ ಹಾಕಿದ್ದೆ ನಾನು. ತುಂಬ ಚೆನ್ನಾಗಿ ಬದನೆಕಾಯಿ ಬಿಡ್ತಾ ಇದೆ. ಇನ್ನು ಮುಖ ತೋರಿಸು ನಿಂದು. ಹಾಯ್ ಮಾಡು, ಹಾಯ್. ಓಡ್ತು ಕೊಳ್ಳಿ. ಹಾಯ್ ಕಂಡು. ಅದ್ರ ತಲೆ ನೋಡಿ ಎಷ್ಟು ಚಂದ ಐತೆ, ಕೂದಲೆಲ್ಲ ಮಸ್ತ್ ಇದೆ. ಇವತ್ತು 2025 ಕೊನೆಯ ದಿನ, ಡಿಸೆಂಬರ್ 31 ಸಂಜೆ 7:30 ಸುಮಾರಿಗೆ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ. ಅಜ್ಜಿನ ನೋಡಬೇಕು, ಹಾಗೆ ಚಿಕ್ಕಮ್ಮನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ. ತುಂಬ ದಿನದಿಂದ ಅಜ್ಜಿ ನೋಡೋಕ್ಕೆ ಬರಬೇಕು ಅಂತ ಅಂದ್ಕೊಳ್ತಾನೇ ಇದ್ದೆ, ಬರೋಕ್ಕಾಗ್ತಾನೇ ಇರಲಿಲ್ಲ. ಮಕ್ಕಳ ಸ್ಕೂಲಿಂದ ಬಂದಮೇಲೆ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದೆ. ತುಂಬ ಖುಷಿ ಆಯಿತು. ಇವ್ರನ್ನ ನೀವು ಆಲ್ರೆಡಿ ನನ್ನ ವ್ಲಾಗಲ್ಲಿ ನೋಡಿರ್ತೀರ. ಇವರು ಅಮ್ಮನ ಅಮ್ಮ. ಮಕ್ಕಳನ್ನೆಲ್ಲ ಕರ್ಕೋಗಿದ್ದಕ್ಕೆ ಅವರಿಗೆ ತುಂಬ ಖುಷಿ ಆಯಿತು. ಮಕ್ಕಳನ್ನೆಲ್ಲ ನೋಡಿಬಿಟ್ಟು ನೆಕ್ಸ್ಟ್ ಇಯರಿಗೆ ಹೋಗ್ತಿದ್ದೆ ನಾನು. ನೆಕ್ಸ್ಟ್ ಇಯರ್ ಲಾಸ್ಟ್ ಇಯರ್ ಹೋಗ್ತಿದ್ದೆ ನಾನು. ಅಜ್ಜಿನ ನಮ್ಮ ಮನೆಗೆ ಸ್ವಲ್ಪ ದಿನ ಕರ್ಕೊಂಡು ಬಂದು ಇಟ್ಕೋಣ ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಅಜ್ಜಿ ಹತ್ರ ಹೋಗೋಣ ಅಂತ ಹೇಳಿದೆ. ಅವರು ಇವಾಗ ಬರೋದು ಕಷ್ಟ ಆಗುತ್ತೆ, ನನಗೆ ಓಡಾಡೋಕ್ಕೆಲ್ಲ ಕಷ್ಟ ಆಗ್ತಾಯಿದೆ, ಹುಷಾರು ತಪ್ತಾ ಇರುತ್ತೆ, ಅದಕ್ಕೆ ಇವಾಗ ಬರೋಕ್ಕಾಗಲ್ಲ ಅಂತ ಅಂದರು. ತುಂಬ ಆಸೆ ಇತ್ತು. ಮನೆಯಲ್ಲಿ ಒಂದು ಹಿರಿ ಜೀವ ಇದೆ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮನೆಯಲ್ಲಿ. ಅದರಲ್ಲೂ ಅಜ್ಜಿಯರೆಲ್ಲ ಇದ್ದರೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಇರೋ ಮನೆ ಒಂಥರ ಚೆನ್ನಾಗಿರುತ್ತೆ, ತುಂಬ ಖುಷಿ ಕೊಡತ್ತೆ. 2025 ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ ನನಗೆ, ಯಾಕೆಂದರೆ ನಾನು ಅಷ್ಟು ಬ್ಯುಸಿಯಾಗಿದ್ದೆ. ಇನ್ನೂ ಟೈಮ್ ಬೇಕಿತ್ತು, 24 ಗಂಟೆನೂ ಕೂಡ ಕಡಿಮೆ ಅನ್ನೋ ಥರ ಅನಿಸ್ತಾ ಇತ್ತು ನನಗೆ. ಅದಕ್ಕೋಸ್ಕರ 2025 ಮುಗಿದು 26 ಸ್ಟಾರ್ಟಾಗಿ ಒಂದು ವಾರ ಆದರೂ ನೋಡಿ ನಾನು ಯಾವುದೇ ವ್ಲಾಗ್ ಹಾಕಿಲ್ಲ. ಹಾಕಬೇಕು ಅಂದ್ಕೊಳ್ತೀನಿ, ಟೈಮೇ ಇರಲ್ಲ. ತುಂಬ ಜನ ಕೇಳ್ತಾ ಇದ್ರಿ, ಏನು ಹುಷಾರಿಲ್ವಾ, ಏನಾಗಿದೆ, ಯಾಕೆ ನಿಮ್ಮದು ಯಾವುದೂ ವಿಡಿಯೋ ಬಂದಿಲ್ಲ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ರಿ. ಹಾಗೆ ರಘು ಕೊಟ್ಟಾಯನವರು ಕಮೆಂಟ್ ಹಾಕಿದರು, ಸಿಸ್ಟರ್ ಯಾಕೆ 7 ದಿನ ಆದರೂ ಯಾವುದೇ ವ್ಲಾಗ್ ಬಂದಿಲ್ಲ, ನಮ್ಮನ್ನೆಲ್ಲ ಮರೆತು ಬಿಟ್ಟಿದ್ದೀರಾ ಅಂತೇಳಿ. ಇಲ್ಲ ಬ್ರದರ್, ನಿಮ್ಮನ್ನೆಲ್ಲ ಮರೆಯೋಕ್ಕಾಗತ್ತಾ? ಸ್ಟಾರ್ಟಿಂಗಿಂದನೂ ನನ್ನನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ಲರ ಪ್ರೀತಿಯಿಂದಲೇ ನಾನು ಇಷ್ಟು ದಿವಸ ವ್ಲಾಗ್ ಮಾಡ್ತಾ ಇರೋದು. ಹಾಗಿದ್ಮೇಲೆ ನಿಮ್ಮನ್ನೆಲ್ಲ ಮರೆಯೋಕ್ಕಾಗತ್ತಾ? ಖಂಡಿತ ಇಲ್ಲ. ಯಾರಿಗೂ ಕೂಡ ಇವಾಗ ಸಮಯ ಅನ್ನೋದು ಇರಲ್ಲ. ಎಲ್ಲರೂ ಅವರವರ ಜೀವನದಲ್ಲಿ ಬ್ಯುಸಿಯಾಗಿಯೇ ಇರ್ತಾರೆ, ಅವರವ್ರದ್ದೇ ಆದ ಕೆಲಸಗಳಲ್ಲಿ. ಆದರೂ ಕೂಡ ನಮ್ಮ ವ್ಲಾಗ್ನ ನೋಡಿ ನಮಗೆ ಟೈಮ್ ಕೊಟ್ಟು ಒಂದು ಪ್ರೀತಿಯ ಕಮೆಂಟನ್ನು ಹಾಕಿರ್ತೀರಲ್ವ, ನಮಗೆ ಸಪೋರ್ಟ್ ಮಾಡ್ತಿರಲ್ವ, ಅದು ತುಂಬಾ ಖುಷಿ ಕೊಡುತ್ತೆ ನಿಜವಾಗ್ಲೂ. ಅಂಥವ್ರನ್ನೆಲ್ಲ ಜೀವನದಲ್ಲಿ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. 2025 ಕೆಲವೊಂದಿಷ್ಟು ಸಿಹಿ ಘಟನೆಗಳು, ಕೆಲವೊಂದಿಷ್ಟು ಕಹಿ ಘಟನೆಗಳು ಎಲ್ಲ ಕೂಡ ನಡೆದಿರುತ್ತೆ. ಸಿಹಿ ಘಟನೆಗಳನ್ನು ಮೆಲುಕು ಹಾಕ್ಕೊಳ್ತಾ, ಕಹಿ ಘಟನೆಗಳನ್ನು ಮರೀತಾ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದಾಗಿದೆ. ಇವಾಗ 2026 ಎಲ್ಲರ ಜೀವನದಲ್ಲೂ ಕೂಡ ಸಂತೋಷ, ಸುಖ, ಶಾಂತಿ, ನೆಮ್ಮದಿಯನ್ನು ತಂದುಕೊಡಲಿ. ಮಕ್ಕಳಿಬ್ರಿಗೂ ಕ್ರಿಸ್ಮಸ್ ಹಾಲಿಡೇಸ್ ಅಂತ ಏನಿರಲಿಲ್ಲ, ಬರೀ ಡಿಸೆಂಬರ್ 25 ರಜೆ ಕೊಟ್ಟಿದ್ದರು. ಆರುಷಿಗಂತೂ ಜನವರಿ 1 ಕೂಡ ರಜೆ ಕೊಟ್ಟೇ ಇಲ್ಲ, ಖುಷಿಗೆ ರಜೆ ಇತ್ತು. ಅದೇ ಹೇಳ್ತಾ ಇದ್ಲು, ನಮ್ಮ ಸ್ಕೂಲಲ್ಲಿ ರಜೆನೇ ಕೊಡಲ್ಲ ಯಾವುದಕ್ಕೂ ಅಂತ ಹೇಳಿ ಬೇಜಾರು ಮಾಡ್ಕೊತಾ ಇದ್ಲು ಪಾಪ ಅವಳು. ನಾವೆಲ್ಲೂ ಹೋಗಿಲ್ಲ, ಇವಾಗಂತೂ ಹೋಗೋದಕ್ಕೂ ಆಗಲ್ಲ. ಊರಿಗೂ ಹೋಗ್ದೇನೆ ಎಷ್ಟೊಂದು ದಿನ ಆಯಿತು, ತುಂಬ ಬೇಜಾರು ಬರ್ತಾ ಇದೆ. ಊರಿಗೆ ಹೋಗಿದ್ದು ನಾನು ಮೇದಲ್ಲೇ ಬಂದಿದ್ದು ಲಾಸ್ಟ್, ಆಮೇಲೆ ಹೋಗೋಕ್ಕಾಗಿಲ್ಲ. ಇವಾಗಂತೂ ಖುಷಿ ಫಸ್ಟ್ PU ಆಗಿರೋದ್ರಿಂದ ಅವಳಿಗೂ ಓದೋದು, ಕಾಲೇಜು, ಅದು ಇದು ಅಂತ ಟೈಮೇ ಇರಲ್ಲ. ಅದಕ್ಕೆ ನಾನು ಕೂಡ ಈಗ ಎಲ್ಲೂ ಹೋಗೋ ಯೋಚನೆ ಕೂಡ ಮಾಡಿಲ್ಲ. ಊರಿಗೆ ಹೋಗಿ ಬರಬೇಕಿತ್ತು, ಒಂದು ಸರಿ ಅಪ್ಪ ಅಮ್ಮನೆಲ್ಲ ನೋಡ್ಕೊಬರ್ಬೇಕಿತ್ತು ಅಂತ ಆಸೆ ಆಗುತ್ತೆ. ಯಾಕೆಂದರೆ ತುಂಬ ದಿನದಿಂದ ಹೋಗಿಲ್ಲ, ಒಂದೇ ಕಡೆ ನಾವೇ ಮಾಡ್ತಾಯಿದ್ದೀವಿ ಅಂದಾಗ ಬೇಜಾರು ಬರೋದು ಸಹಜ.
ನಿಮ್ಮ ಜೊತೆಗೆ ಮಾತಾಡ್ತಾ ನಾನು ಹಲಸಿನ ಹಣ್ಣಿನ ಕಡುಬು ಮಾಡೋದಕ್ಕೆ ಬನ್ಸಿ ರವೆನ ತುಪ್ಪದಲ್ಲಿ ಹುರ್ಕೊಂಡು ಹಿಟ್ಟೆಲ್ಲ ಹದ ಮಾಡಿಕೊಂಡೆ. ಹಾಗೆ ಬದನೆಕಾಯಿ ಎಲ್ಲ ಬಜ್ಜಿ ಮಾಡೋದಕ್ಕೆ ಸುಟ್ಕೊಂಡಿದ್ದಾಯಿತು. ಈಗ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂಥೇಳಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಉಪ್ಪಿಟ್ಟಿನ ರವೆ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ತೀನಿ, ಪರಿಮಳ ಬರಬೇಕು ಅಲ್ಲಿವರೆಗೆ. ಇವಾಗ ರವೆ ಹುರ್ಕೊಂಡಿದ್ದಾಗಿದೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ, ಒಳ್ಳೆ ಉದುರಾಗಿದೆ ಎಲ್ಲ ರವೆ. ಈಗ ಇದನ್ನ ಎತ್ತಿಟ್ಕೊಂಡಿರ್ತೀನಿ. ಹಾಗೆ ಅವರೆಕಾಯಿ ಬೇಯಿಸ್ಕೊಂಡಂಥ ನೀರು ಕೂಡ ಎತ್ತಿಟ್ಕೊಂಡಿದ್ದೀನಿ. 3 ಚಮಚದಷ್ಟು ಎಣ್ಣೆಯನ್ನು ಕಡಾಯಿಯಲ್ಲಿ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ, ಸಾಸಿವೆ, 6 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಈರುಳ್ಳಿ, ಹಾಗೆ ಕಟ್ ಮಾಡ್ಕೊಂಡಂಥ ಟೊಮೆಟೊ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡಂಥ ಅವರೆಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಅವರೆಕಾಳು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಲೋಟದಷ್ಟು ಬೇಯಿಸ್ಕೊಂಡಂಥ ಅವರೆಕಾಳು ನೀರಿತ್ತು, ಅದನ್ನ ಸೇರಿಸ್ಕೊಂಡಿದ್ದೀನಿ. ಇನ್ನೊಂದು ಲೋಟ ನೀರು ಹಾಕ್ಕೊಳ್ತೀನಿ. 1 ಲೋಟ ರವಕ್ಕೆ ನಾನಿಲ್ಲಿ 2 ಲೋಟದಷ್ಟು ನೀರು ತೊಗೊಳ್ತಾ ಇದ್ದೀನಿ. ಕುದಿಯೋ ನೀರೇ ಹಾಕ್ಕೊಂಡಿರೋದ್ರಿಂದ ಇವಾಗ ಹುರ್ಕೊಂಡಂಥ ರವಾನ ಇದಕ್ಕೆ ಸೇರಿಸ್ಕೊಳ್ತೀನಿ. ನೋಡಿ, ಇವಾಗ ರುಚಿಕರವಾದಂಥ ಅವರೆಕಾಳು ಉಪ್ಪಿಟ್ಟಿಗೆ ಸ್ವಲ್ಪ ಕಾಯಿ ತುರಿ ಸೇರಿಸೋಣ. ಇದಕ್ಕೆ ಕೊನೆಯಲ್ಲಿ ಬೇಕಂದರೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳಿ. ಉಪ್ಪಿಟ್ಟು ಮಾಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಜಾಸ್ತಿ. ಯಾವುದೇ ಉಪ್ಪಿಟ್ಟು ಮಾಡಿದ್ರೂ ಕೂಡ ಸ್ವಲ್ಪ ಎಣ್ಣೆ ಬಿದ್ದಷ್ಟು ರುಚಿ ಜಾಸ್ತಿ. ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದೆ, ಆದರೂ ಕೂಡ ಸಖತ್ತಾಗಿತ್ತು. ಅವರೆಕಾಳಿಂದ ಏನೇ ಮಾಡಿದ್ರೂ ಕೂಡ ಸಖತ್ತಾಗಿರುತ್ತೆ ಅಲ್ವಾ. ಇವಾಗಂತೂ ಅವರೆಕಾಯಿ ಸೀಸನು, ಅವರೆಕಾಯಿಂದ ಎಷ್ಟೊಂಥರ ರೆಸಿಪಿ ಮಾಡ್ಕೋಬೋದು. ನನ್ನೇ ತಿನ್ನು ಅಂತ ಹೇಳುತ್ತೆ ಅವರೆಕಾಯಿ ಅಡುಗೆ, ಅಷ್ಟು ಚೆನ್ನಾಗಿರುತ್ತೆ. ಆದರೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಇರೋರಿಗೆಲ್ಲ ಮಾತ್ರ ಕಷ್ಟ ಆಗುತ್ತೆ, ಅದು ತುಂಬಾ ಗ್ಯಾಸು. ಹಾಗೆ ಹಸಿ ಶೇಂಗಾ ತೊಗೊಂಡು ಬಂದಿದ್ರು ಯಜಮಾನರು. ಶೇಂಗಾನ ಬೇಯಿಸಿದ್ದೀನಿ ಉಪ್ಪು ಹಾಕ್ಬಿಟ್ಟು, ಚೆನ್ನಾಗಿರುತ್ತೆ ಈ ಚಳಿಗೆ ತಿನ್ನೋದಕ್ಕೆ ಅಂತೇಳಿ. ಉಪ್ಪಾಕಿ ಬೇಯಿಸಿಟ್ಟಿದೆ ತಪ್ಪು ಪಲ್ಯ ಮಾಡೋದಕ್ಕೆ ಅಂತೇಳಿ ಪಟ್ಲಕಾಯಿನ ಈ ರೀತಿ ಉಗಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಜಾಸ್ತಿ ಬೇಕಾಗಲ್ಲ, ಈ ರೀತಿ ಬೇಯಿಸ್ಕೊಂಡು ಪಲ್ಯ ಮಾಡಿದ್ರೆ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ, ಸಾಸಿವೆ ಕಾಳು, ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈರುಳ್ಳಿನ ಹುರ್ಕೊಂಡಿದ್ದೀನಿ. ಒಗ್ಗರಣೆ ಚಟಪಟ ಅಂದಮೇಲೆ ಈಗ ಬೇಯಿಸ್ಕೊಂಡಂಥ ಪಟ್ಲಕಾಯಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಹಾಗೆ ಹಸಿ ಕಾಯಿ ತುರಿ, ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಪುಡಿಗೆ ವಾಟೆ ಹುಳಿ ಪುಡಿ ಹಾಕ್ಕೊಂಡಿದ್ದೆ. ಆಮ್ಚೂರು ಪೌಡ್ರ್ ಇದ್ದರೆ ಅದನ್ನಾದರೂ ಹಾಕ್ಕೋಬೋದು. ಇದಕ್ಕೆ ಜಾಸ್ತಿ ಎಣ್ಣೆ ಬೇಡ. ಏನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತಿರುವವರು ಅಥವಾ ಕೊಲೆಸ್ಟ್ರಾಲ್ ಇರುವವರು, ಶುಗರ್ ಇರುವವರು ಈ ಥರ ಎಲ್ಲ ಇದ್ದರೆ ಜಾಸ್ತಿ ಆಯಿಲ್ ತಿನ್ನಬಾರ್ದಲ್ವ. ಸ್ವಲ್ಪನೇ ಹಾಕ್ಕೊಂಡು ಪಲ್ಯ ಮಾಡ್ಕೋಬೋದು. ಯಾವುದೇ ಪಲ್ಯ ಮಾಡ್ಕೊಳ್ಳೋದಿದ್ರೂ ಅಷ್ಟೇ, ನಾವು ಉಗಿ ಮೇಲೆ ಬೇಯಿಸ್ಕೊಂಡ್ರೆ
ಆವಾಗ ಅದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ. ಎಣ್ಣೆಯಲ್ಲೇ ಒಗ್ಗರಣೆ ಹಾಕ್ಕೊಂಡು ಹುರ್ಕೋತೀವಿ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಇವಾಗ ಪಲ್ಯ ರೆಡಿ ಆಗಲೇ ಬೆಂದಿರತ್ತಲ್ಲ, ಜಾಸ್ತಿ ಟೈಮ್ ಏನು ಬೇಕಾಗಲ್ಲ. ಹಾಗೆ ಪಾಯಸ ಮಾಡೋಣ ಅಂಥೇಳಿ ಇಲ್ಲಿ ನಾನು ಸಬ್ಬಕ್ಕಿಯನ್ನು ತುಪ್ಪ ಹಾಕ್ಬಿಟ್ಟು ಹೊರ್ಕೊಳ್ತಾ ಇದ್ದೀನಿ. ಇದು ನೈಲನ್ ಸಬ್ಬಕ್ಕಿ. ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತಲ್ಲ, ಆ ಟೈಮಲ್ಲಿ ನಾನಿಲ್ಲಿ ಶಾವಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ರೋಸ್ಟೆಡ್ ಶಾವಿಗೆ ಆಗಲೇ ಹುರಿದಿರುವಂಥದ್ದು. ಅದನ್ನ ಹಾಕಿ ಸ್ವಲ್ಪ ಇದನ್ನ ಈಗ ತುಪ್ಪದಲ್ಲಿ ಹುರ್ಕೊಳ್ತೀನಿ. ಒಂದು ಕಡೆ ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಕುದಿಯೋ ನೀರನ್ನೇ ಹಾಕಿಬಿಟ್ರೆ ಬೇಗ ಬೆಂದು ಬಿಡತ್ತೆ, ಚೆನ್ನಾಗಿರುತ್ತೆ. ಹಾಗೆ ಬದನೆಕಾಯಿ ಹಸಿ ಮಾಡೋಣ ಅಂತೇಳಿ ನಾನಿಲ್ಲಿ ಬದನೆಕಾಯಿನ ಸುಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಬದನೆಕಾಯಿ ತೊಳ್ಕೊಂಡು ಎಣ್ಣೆ ಹಚ್ಚಿ ಗ್ಯಾಸ್ ಮೇಲೆ ಸುಟ್ಕೊಳ್ತಾ ಇದ್ದೀನಿ. ಈ ಕಡೆ ಪಾಯಸ ಕೂಡ ರೆಡಿ ಆಗ್ತಾ ಇದೆ. ಕುದಿಯೋ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಹಾಲು, ಕೇಸರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಬದನೆಕಾಯಿನ ಚೆನ್ನಾಗಿ ಸುಟ್ಕೊಳ್ಳೋಣ. ಇವಾಗ ಸುಟ್ಕೊಂಡಿದ್ದಾಯಿತು, ಸಿಪ್ಪೆಲ್ಲ ತೆಕ್ಕೋಬೇಕು. ಸಬ್ಬಕ್ಕಿ ಜೊತೆಗೆ ಶಾವಿಗೆ ಸೇರಿಸಿ ಪಾಯಸ ಮಾಡಿಬಿಟ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಮಾತ್ರ. ಇದನ್ನ ಬೆಲ್ಲ ಹಾಕಿನೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿದರೆ ಏಲಕ್ಕಿ ಬದಲು ಲವಂಗ ಅಥವಾ ಜಾಯಿಕಾಯಿ ಹಾಕಬೇಕು, ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿ ಮಾಡೋ ಹಾಗಿದ್ರೆ ಅದಕ್ಕೆ ಕಾಯಿ ಹಾಲು ಹಾಕಬೇಕಾಗತ್ತೆ. ಹಾಲು ಹಾಕಿದ್ರೆ ಒಡೆದೋಗೋ ಸಾಧ್ಯತೆಗಳಿರುತ್ತೆ. ನಾನು ಹಾಲು ಹಾಕಿರೋದ್ರಿಂದ ಬೆಲ್ಲ ಹಾಕ್ತಾ ಇಲ್ಲ. ಹಾಗೆ ಇಲ್ಲಿ 4 ಬದನೆಕಾಯಿನ ಸುಟ್ಟಿಟ್ಕೊಂಡಿದ್ದೀನಿ. ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡೆ. ಬದನೆಕಾಯಿ ಸಾಕಾಗಲ್ಲ ನಮ್ಗೆ ಅಷ್ಟು ಜನರಿಗೆ, ಅದಕ್ಕೆ ಹಸಿನೇ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಎಣ್ಗಾಯಿಗಾದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಬದನೆಕಾಯಿ. ನಾನು ಅಡುಗೆ ಎಲ್ಲ ಮಾಡಿ ಮುಗಿಸಾದ್ಮೇಲೆ ಎಷ್ಟು ಪಾತ್ರೆ ಇರುತ್ತೋ ಅದನ್ನೆಲ್ಲ ಹಿಂದ್ಗಡೆ ತೊಗೊಂಡೋಗಿ ಹಾಕ್ಕೊಂಬಿಟ್ಟು ಆರಾಮಾಗಿ ಕೂತ್ಕೊಂಡು ಬುಟ್ಟಿ ಇಟ್ಕೊಂಡು ಪಾತ್ರೆ ತೊಳೆದು ಬಿಡ್ತೀನಿ. ಅಡುಗೆ ಮನೆ ಸಿಂಕಲ್ಲಿ ನಾನು ಪಾತ್ರೆ ತೊಳೆಯೋದು ತುಂಬ ಕಡಿಮೆ. ಎಲ್ಲಾದರೂ ಅರ್ಜೆಂಟಿಗೆ ಬೇಕಂದರೆ 1-2 ಪಾತ್ರೆಗಳನ್ನ ತೊಳಿತೀನಿ ಅಷ್ಟೇ. ಯಾಕೋ 1-2 ದಿವಸದಿಂದ ನಮ್ಮ ಅಡುಗೆ ಮನೆ ಸಿಂಕು ಕಟ್ಕೊಂಡ್ಬಿಟ್ಟಿತ್ತು, ನೀರು ಇಳಿತಾನೇ ಇರಲಿಲ್ಲ. ಮಕ್ಕಳು 1-2 ದಿವಸದಿಂದ ಲಂಚ್ ಬಾಕ್ಸ್ನ ತೊಳ್ಕೊಂಡಿದ್ರು. ಬಹುಶಃ ಏನಾದರೂ ಅದರೊಳಗಡೆ ಕಸ ಎಲ್ಲ ಹಾಕ್ಬಿಟ್ಟಿದ್ದಾರೇನೋ, ಅದಕ್ಕೆ ನೀರು ಕಟ್ಬಿಟ್ಟಿದೆ ಅಂಥೇಳಿ ನಾನು ಅಂದ್ಕೊಳ್ತಾ ಇದ್ದೆ. ಆಮೇಲೆ ಮಕ್ಕಳಿಲ್ಲ, ನಾವೇನು ಹಾಕಿಲ್ಲ, ಎಲ್ಲ ಡಸ್ಟ್ಬಿನಿಗೆ ಹಾಕಿನೇ ತೊಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದರು. ಹೆಚ್ಚಾಗಿ ಅವರು ಬಾಕ್ಸ್ ತೊಳ್ಕೊಳ್ಳೋದಿಲ್ಲ, ನಾನೇ ತೊಳೆಯೋದು. ಆದರೆ 2 ದಿವಸ ತೊಳೆದ್ರಲ್ಲ, ಏನೋ ಕಸ ಹಾಕ್ಬಿಟ್ಟಿದ್ದಾರೆ ಅಂದ್ಕೊಂಡೆ. ಇಲ್ಲ ಕೂದಲೇನಾದರೂ ಕಟ್ಬಿಟ್ಟು ನೀರು ಕಟ್ಟಿದೆಯೋ ಏನೋ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಲಾಸ್ಟ್ ಟೈಮ್ ಒಂದು ಸಾರಿ ಈ ಥರ ನೀರು ಕಟ್ಕೊಂಡಾಗ ಪ್ಲಂಬರ್ ಕರೆಸಿದಾಗ ಅವರು ಕೆಳಗಡೆ ಸಿಂಕಿನ ಕೆಳಭಾಗದಲ್ಲಿ ಪೈಪ್ ಇರುತ್ತಲ್ಲ, ಅದನ್ನ ಓಪನ್ ಮಾಡಿ ಹೇಗೆ ಕಸ ತೆಗಿಯೋದು ಅನ್ನೋದು ಕೂಡ ತೋರಿಸ್ಕೊಟ್ಟಿದ್ರು. ಸರಿ, ಅದೇ ಥರ ತೆಗಿಯೋಣ ಅಂಥೇಳಿ ನಾನು ತೆಗಿಯೋಕ್ಕೆ ಹೋದರೆ ಅದ್ರ ಒಳಗಡೆಯಿಂದ ಪೈಪಿಂದ ಹಾವು ಬಂದುಬಿಡ್ತು ಆಚೆ. ಒಂದು ಸಾರಿ ಸಡನ್ನಾಗಿ ಭಯ ಆಯಿತು ನನಗೆ. ನನಗೆ ಹಾವೆಲ್ಲ ಅಷ್ಟೊಂದು ಭಯ ಇಲ್ಲ. ಒಂದು ಸಾರಿ ನಮ್ಮ ಮನೆ ಒಳಗಡೆ ಹಾವು ಬಂದಾಗಲೂ ಕೂಡ ಹಿಡಿದು ಆಚೆ ಬಿಟ್ಟಿದ್ದೆ ಯೋಗ ಕ್ಲಾಸ್ ಟೈಮಲ್ಲಿ. ಆದರೂ ಸಡನ್ನಾಗಿ ಬಂದಾಗ ಒಂದು ಸಾರಿ ಭಯ ಆಗುತ್ತೆ. ಮತ್ತು ಎಲ್ಲಾದರೂ ಅದು ಸಂದಿಯಲ್ಲೆಲ್ಲ ಸೇರ್ಕೊಂಡ್ಬಿಟ್ಟು ಯಾರಿಗಾದರೂ ಕಚ್ಚಿ ಏನಾದರೂ ಮಾಡಿದ್ರೆ ಅನ್ನೋ ಭಯ ಇರುತ್ತೆ. ಅದು ಬಂದಿರೋದು ಕೃಷ್ಣ ಸರ್ಪ ಅಂದರೆ ಸ್ವಲ್ಪ ಡೇಂಜರ್, ಅದು ಕಚ್ಚಿಬಿಟ್ರೆ ಕಷ್ಟ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೂ ಸ್ವಲ್ಪ ಭಯ ಆಯಿತು. ಕೃಷ್ಣ ಸರ್ಪಕ್ಕೆ ಸ್ವಲ್ಪ ಸಿಟ್ಟು ಜಾಸ್ತಿ, ಅದಕ್ಕೆ ಬುಸ್ ಬುಸ್ ಅಂತಲೇ ಇರುತ್ತೆ. ಅದು ಆಚೆ ಬಂದ ತಕ್ಷಣ ಬುಸ್ ಅಂತ ನಾನು ಮುಖ ಇಟ್ಕೊಂಡೇ ಇದ್ದೆ ಪೈಪ್ ಹತ್ರ. ಅದು ಸದ್ಯ ನನ್ನ ಮುಖಕ್ಕೊಂದು ಹಾರಿಲ್ಲ, ಕಚ್ಚಿಲ್ಲ, ಅದೊಂದು ಸಮಾಧಾನ ನಿಜ ಹೇಳ್ಬೇಕಂದ್ರೆ. ಹಾಗೆ ಅದು ಕೆಳಗಡೆ ಬೇರೆ ಗ್ರಾನೈಟ್ ಅಲ್ವಾ, ಅದಕ್ಕೆ ಅಷ್ಟೊಂದು ಓಡಾಡೋಕ್ಕಾಗಲ್ಲ, ತೆಳ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಯಿತು. ಹಾಗೆ ನನ್ನ ಗಾರ್ಡನ್ನಲ್ಲಿ 2 ಕಾವಿರುವಂಥ ಒಂದು ಕೋಲಿತ್ತು. ಅದನ್ನ ತೊಗೊಂಡು ಬಂದು ಅದರ ಮುಖದ ಹತ್ರ ಹಿಡಿದು ನಿಧಾನಕ್ಕೆ ಅದನ್ನು ಬಾಕ್ಸಲ್ಲಿ ಹಾಕ್ಕೊಂಡೋಗಿ ಆಚೆ ಬಿಟ್ಟು ಬಂದೆ. ಅದನ್ನ ಅಲ್ಲಿವರೆಗೆ ನಂಗೆ ವಿಡಿಯೋ ಮಾಡೋದಕ್ಕೂ ಯೋಚನೆ ಬಂದಿಲ್ಲ, ಯಾಕೆಂದರೆ ತಲೆ ಸೂಚೇ ಇಲ್ಲ. ಅದೆಲ್ಲಾದರೂ ಒಳಗಡೆ ಇದ್ದು ಆಮೇಲೆ ಯಾರಿಗಾದರೂ ಕಚ್ಚಿಬಿಟ್ರೆ, ಎಲ್ಲಾದರೂ ಸಂದಿಯಲ್ಲಿ ಸೇರ್ಕೊಂಡ್ಬಿಟ್ರೆ ಅಂತ ಹೇಳೋ ಆ ಭಯದಲ್ಲೇ ಇದ್ದೆ ನಾನು. ಅದನ್ನ ಬಾಕ್ಸಲ್ಲಿ ಹಾಕಿದ್ಮೇಲೂ ಕೂಡ ನಂಗೆ ಯೋಚನೆ ಬಂದಿಲ್ಲ ವಿಡಿಯೋ ಮಾಡಬೇಕು ಅಂಥೇಳಿ. ಆಮೇಲೆ ಅದನ್ನ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಎಷ್ಟೋ ಕಡೆ ಸಿಂಕಲ್ಲಿ ಈ ರೀತಿ ಹಾವೆಲ್ಲ ಸೇರ್ಕೊಂಡ್ಬಿಟ್ಟಿರತ್ತಂತೆ. ನಾನು ಯೋಗ ಕ್ಲಾಸಲ್ಲಿ ಹೇಳ್ತಿದ್ದಂಗೆ ಅವರು ಹೇಳಿದ್ರು, ಕೆಲವೊಮ್ಮೆ ಸಿಂಕಲ್ಲಿ ಆ ಥರ ಪೈಪಲ್ಲಿ ಸೇರ್ಕೊಂಡ್ಬಿಡತ್ತೆ, ನಾನು ಬೇರೆ ಕಡೆ ಎಲ್ಲ ಕೇಳಿದ್ದೀನಿ ಅಂತ ಹೇಳ್ತಾ ಇದ್ರು. ಟಾಯ್ಲೆಟ್ ಬೇಸಿನಲ್ಲೂ ಕೂಡ ಈ ಥರ ಎಲ್ಲ ಹಾವು ಬರೋ ಸಾಧ್ಯತೆಗಳಿರತ್ತಂತೆ, ಅದೆಲ್ಲ ಹೇಳ್ತಾ ಇದ್ರು. ಆದಷ್ಟು ಹುಷಾರಾಗಿರಿ, ಯಾರಾದರೂ ಸಿಂಕಲ್ಲೆಲ್ಲ ನೀರು ಕಟ್ಕೊಂಡ್ಬಿಡ್ತು ಅಂತ ಅಂದಾಗ ನೋಡಿಕೊಂಡು ಹುಷಾರಾಗಿ ಕ್ಲೀನ್ ಮಾಡ್ಕೊಳ್ಳಿ.
ಯಾಕೆಂದರೆ ಇದು ನನ್ನ ಸ್ವಂತ ಅನುಭವ. ಬದನೆಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ಬೀಸ್ ಹಾಕಿದೆ, ಹಸಿಮೆಣಸಿನ್ಕಾಯಿ ಹಾಕಿ ನಂತರ ಒಗ್ಗರಣೆ ಹಾಕಿಬಿಟ್ಟು ಮೊಸರು ಹಾಕಿ ಹಸಿ ರೆಡಿ ಮಾಡಿದ್ದಾಯಿತು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಕಿಂಗ್ಸ್ ಕ್ಲಬ್ಗೆ ಬಂದಿದ್ದೀವಿ. ಇವತ್ತು ಜನವರಿ 2. ಅಕ್ಕನ ಫ್ಯಾಮಿಲಿ ನಮ್ಮ ಮನೆಗೆ ಬಂದಿದ್ದರು. ಭಾವ ಮಧ್ಯಾಹ್ನ ಊಟ ಆಗಿದೆ, ಕೆಲಸ ಇದೆ ಅಂತ ಹೊರಟುಬಿಟ್ರು ಅವರು. ಅಕ್ಕ ಮತ್ತು ಅಕ್ಕನ ಮಕ್ಕಳನ್ನ ಇಟ್ಕೊಂಡಿದ್ವಿ, ಒಂದು ದಿವಸ ಉಳ್ಕೊಂಡು ಹೋಗಲೇಬೇಕು ಅಂತೇಳಿ. ಹಾಗೆ ಈವ್ನಿಂಗ್ ಟೈಮಲ್ಲಿ ಕಿಂಗ್ಸ್ ಕ್ಲಬ್ಬಿಗೆ ಬಂದ್ವಿ. ಸ್ವಲ್ಪ ಹೊತ್ತು ಇಲ್ಲಿ ಆಟ ಎಲ್ಲ ಆಡಿಬಿಟ್ಟು ಹೋಗೋಣ, ಒಂಥರ ಚೇಂಜ್ ಇರುತ್ತೆ ಮಕ್ಕಳಿಗೂ ಕೂಡ ಅಂತೇಳಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಪಾಟ್ಗಳೆಲ್ಲ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಮಾತ್ರ. ಹಾಗೆ ನಾವು ಇಲ್ಲಿ ಏನು ಮಾಡಿದ್ವಿ, ಹೇಗೆ ಕಳೆದ್ವಿ ದಿನ ಅನ್ನೋದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು ಮಾತ್ರ.